ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಸೊ ಬನ್ನಿ, ಇವತ್ತು ಚನ್ನಪಟ್ಟಣದಲ್ಲಿರೋಂಥ ಕಾಳಿಕಾಂಬಾ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆ ವಿಡಿಯೋ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಸಹ ಶೇರ್ ಮಾಡ್ತಿದ್ದೀವಿ. ಸೊ ಯಾವಾಗೆಲ್ಲ ರಜಾ ಇರುತ್ತೆ ಅಥವಾ ಇದಿರುತ್ತೆ ಆ ಟೈಮಲ್ಲಿ ನಾವು ಕಾಳಿಕಾಂಬಾ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಇವತ್ತು ಅದೇ ಥರ ಚನ್ನಪಟ್ಟಣ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲೇ ಒಂದು ಗೊಂಬೆ ಮನೆ ಇದೆ ಬ್ಯಾಕ್ ಸೈಡ್, ದೇವಸ್ಥಾನದ ಬ್ಯಾಕ್ ಸೈಡಲ್ಲಿ. ಅಲ್ಲಿಗೆ ಹೋಗಿದ್ದು, ಅದ್ರ ವಿಡಿಯೋನು ನಿಮ್ಮ ಜೊತೆ ಮಾಡ್ತಿದ್ದೀನಿ. ಯಾಕೆಂದರೆ ನಾವು ನವರಾತ್ರಿ ಟೈಮಲ್ಲಿ 9 ದಿನ ನಾವು ಗೊಂಬೆಗಳನ್ನ ಕೂರಿಸ್ತೀವಿ. ಆವಾಗ ವರ್ಷಕ್ಕೆ ಒಂದೊಂದು ಗೊಂಬೆಗಳನ್ನ ಹೆಚ್ಚಿಸ್ತಾ ಹೋಗ್ತೀವಿ. ಗೊಂಬೆಗಳಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಮರದ ಗೊಂಬೆಗಳಾಗಿರೋದ್ರಿಂದ ತುಂಬಾ ಕಾಸ್ಟ್ಲಿ ಇತ್ತು ಮತ್ತು ತುಂಬ ಕಲರ್ಫುಲ್ ಆಗಿತ್ತು. ಇಲ್ಲಿ ಏನಂತ ಹೇಳಿದ್ರೆ ತುಂಬಾ ಅಂದರೆ ದಶಾವತಾರ ಆಗಿರ್ಬೋದು, ಕೃಷಿ ಮಾಡೋದು, ಅಡುಗೆ ಮಾಡೋ ವೆಸಲ್ಸ್ ಆಗಿರ್ಬೋದು, ಆ ಥರ ರಾಮಂದು ಮತ್ತು ಪಟ್ಟಾಭಿಷೇಕದ್ದು, ಅರಮನೆದು, ಹಳ್ಳಿದು ಥೀಮಲ್ಲಿರೋ ಅಂಥ ಗೊಂಬೆಗಳು, ಜಾತ್ರೆ ಥೀಮಲ್ಲಿರೋ ಅಂಥ ಗೊಂಬೆಗಳು ತುಂಬಾ ಚೆನ್ನಾಗಿತ್ತು. ಬಳೆ ಸ್ಟ್ಯಾಂಡ್ ಆಗಿರ್ಬೋದು, ಊಟದ ತಟ್ಟೆ, ಫ್ರೂಟ್ಸು, ವೆಜಿಟೇಬಲ್ಸು ಎಲ್ಲನೂ ಪ್ರತಿಯೊಂದು ಮರದ್ದು ಮಾಡಿರ್ತಾರೆ. ಮದುವೆ ಹೆಣ್ಣು, ಮದುವೆ ಅದು ಅರಿಶಿಣ ಶಾಸ್ತ್ರದ್ದು, ಚಪ್ರ ಶಾಸ್ತ್ರ, ಆ ಥರ ಥೀಮಲ್ಲಿ ಒಂದೊಂದು ಗೊಂಬೆಗಳಿತ್ತು. ತುಂಬಾ ಚೆನ್ನಾಗಿತ್ತು. ಮತ್ತು ಎತ್ತಿನ ಗಾಡಿ, ಗಾಣದಲ್ಲಿ ಎಣ್ಣೆ ಬೀಸೋ ಅಂಥದ್ದು, ಗಣಪತಿ ಮತ್ತು ಡಮರುಗ, ಪ್ರತಿಯೊಂದು ತುಂಬಾ ಕ್ಯೂಟಾಗಿತ್ತು ಅಂತಲೇ ಹೇಳ್ಬೋದು. ಬಾವಿ, ಒಳ್ಕಲ್ಲು, ಆ ಥರ ಗೊಂಬೆಗಳ ಥೀಮ್ಸ್ ಇತ್ತು. ಅಲ್ಲೆಲ್ಲ ತುಂಬಾ ಗೊಂಬೆಗಳನ್ನ ತೊಗೊಂಡಿದ್ದೀನಿ. ಸಾರಿ, ಆ ಗೊಂಬೆಗಳನ್ನ ನಾನು ನವರಾತ್ರಿಲಿ ಕೂರಿಸ್ತೀನಿ. ತುಂಬ ಥೀಮಲ್ಲಿ ಗೊಂಬೆಗಳಿತ್ತು. ಅವ್ರದ್ದು ಫ್ಯಾಕ್ಟ್ರಿನೂ ಸಹ ಇದೆಯಂತೆ ಇಲ್ಲೇ. ಅದು ತುಂಬಾ ಚೆನ್ನಾಗಿತ್ತು. ನನಗದು ತುಂಬ ಇಷ್ಟ ಆಯಿತು. ನಿಮಗೆಲ್ಲ ಯಾರಿಗೆಲ್ಲ ಗೊಂಬೆ ಮನೆಯಲ್ಲಿ ಗೊಂಬೆಗಳು ಬೇಕು ಅವರೆಲ್ಲ ನೀವು ಅಲ್ಲಿ ವಿಸಿಟ್ ಮಾಡ್ಬೋದು. ಮತ್ತು ಇದಿರುತ್ತಲ್ಲ ಗೊಂಬೆಗಳು, ಮೇಯ್ನ್ ಪಟ್ಟದ ಗೊಂಬೆ ಅಂತ ಹೇಳ್ತಾರಲ್ಲ, ರಾಜ ರಾಣಿ ಅನ್ನೋದನ್ನ ಅವರು ಅದನ್ನು ತುಂಬ ಚೆನ್ನಾಗಿ ರೆಡಿ ಮಾಡಿಕೊಡ್ತಾರಂತೆ. ಅಂದರೆ ಸ್ಯಾರಿ ಡ್ರೇಪಿಂಗ್ ಮಾಡಿಸಿ ರೆಡಿ ಮಾಡಿ ಜ್ಯುವೆಲರ್ಸ್ನೆಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರಂತೆ. ಅದಕ್ಕೂ ಪ್ರೈಸ್ ಆಗುತ್ತೆ. ಅದನ್ನು ನಿಮಗೆ ಬೇಕಿದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಚನ್ನಪಟ್ಟಣದಲ್ಲಿ ಕಾಳಿಕಾಂಬಾ ದೇವಸ್ಥಾನದ ಬ್ಯಾಕ್ ಸೈಡು ಈ ಗೊಂಬೆ ಮನೆ ಇದೆ ಚನ್ನಪಟ್ಟಣದಲ್ಲಿ. ಇವರೇ ಫ್ಯಾಕ್ಟ್ರಿ ಇಟ್ಕೊಂಡು ಇವರೇ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ತಾರಂತೆ. ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ಯಾರೆಲ್ಲ ನನ್ನ ಚಾನಲ್ನ ಫಾಲೋ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದೇ ಥರ ಪಕ್ಕದಲ್ಲೆಲ್ಲ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ. ಸೊ ಬನ್ನಿ, ಇವಾಗ ಗೊಂಬೆ ಮನೇನ ನೋಡ್ಕೊಬರೋಣ. ಇವ್ರದ್ದು ಟಾಯ್ಸ್ ನೇಮ್ ಹೆಸರು, ಟಾಯ್ ಶಾಪ್ ನೇಮು ಶ್ರೀ ಮಂಜುನಾಥ ಟಾಯ್ಸ್ ಅಂತ. ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಹಾಕಿದ್ದೀನಿ. ನೀವು ಅದನ್ನು ಬೇಕಾದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ಸು ಸಹ ಇರುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತೇಳಿದ್ರೆ, ಚಿಕ್ಕ ಮಕ್ಕಳಿಗೆ ಬೇಕಾಗಿರೋ ಅಂಥ ಗಾಡಿ ಅಥವಾ 3 ವೀಲರ್ ಅಥವಾ ಟ್ರೈ ಸೈಕಲ್ ಅಂತಲೂ ಕರೀತಾರೆ, ಅದನ್ನು ಸಹ ಇವರಲ್ಲಿ ಇಟ್ಟಿದ್ದಾರೆ. ಚೇರ್ಗಳಾಗಿರ್ಬೋದು ತುಂಬಾ
ಚೆನ್ನಾಗಿಟ್ಟಿದ್ದಾರೆ. ಸೊ ಚನ್ನಪಟ್ಟಣ ಗೊಂಬೆಗಳ ಇತಿಹಾಸವು 3 ಶತಮಾನಗಳಿಗೂ ಹಳೆಯದು. ಟಿಪ್ಪು ಸುಲ್ತಾನನ ಕಾಲದಿಂದ ಪ್ರಾರಂಭವಾಗಿ ಪರ್ಷಿಯಾದ ಕರಕುಶಲಕರ್ಮಿಗಳ ಮೂಲಕ ಈ ಕಲೆಯು ಪರಿಚಯವಾಯಿತು. ಇವರಲ್ಲಿ ಸ್ಕೂಲ್ ಬಾಬಾ ಸಾಹೇಬ ಮಿಯಾರನ್ನು ಈ ಗೊಂಬೆಗಳ ಪಿತಾಮಹನೆಂದು ಪರಿಗಣಿಸಲಾಗುತ್ತದೆ. ಇವರು ಜಪಾನೀಸ್ ತಂತ್ರಗಳನ್ನು ಅಳವಡಿಸಿ ಸ್ಥಳೀಯ ಕರಕುಶಲಕರ್ಮಿಗಳಿಗೆ ಕಲ್ಪಿಸಿಕೊಂಡರೆ ಆಲೆಮರವನ್ನು ಬಳಸಿ ನೈಸರ್ಗಿಕ ಬಣ್ಣಗಳಿಂದ ರಾಸಾಯನಿಕ ಮುಕ್ತವಾಗಿ ತಯಾರಿಸಲಾಗುವ ಈ ಗೊಂಬೆಗಳು ಈಗ ಭೌಗೋಳಿಕ ಸೂಚನೆ ಪಡೆದುಕೊಂಡಿವೆ. ರಾಜಮನೆತನದ ಸಂಪ್ರದಾಯಗಳನ್ನು ಬಿಂಬಿಸುತ್ತದೆ. ಆದರೆ ಇತ್ತೀಚಿನ ಪ್ಲಾಸ್ಟಿಕ್ ಗೊಂಬೆಗಳ ಪೈಪೋಟಿಯನ್ನು ಮೊದಲನೇದಾಗಿ ಇದು ಆರಂಭವಾಗಿರುವುದು ಸುಮಾರು 3 ಶತಮಾನಗಳ ಹಿಂದಿನ ಇತಿಹಾಸ ಹೊಂದಿದ್ದು, ಟಿಪ್ಪು ಸುಲ್ತಾನನ ಕಾಲದಲ್ಲಿ ಪರ್ಷಿಯಾದ ಕರಕುಶಲಕರ್ಮಿಗಳು ಈ ಕಲೆಗೆ ಬೀಜವನ್ನು ಹಾಕಿದ್ದಾರೆ. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಪಿತಾಮಹ ಸ್ಕೂಲ್ ಬಾಬಾ ಸಾಹೇಬ ಮಿಯಾ ಈ ಕಲೆಯನ್ನು ಜಪಾನೀಸ್ ತಂತ್ರಜ್ಞಾನದೊಂದಿಗೆ ಪರಿಚಯಿಸಿದ್ದಾರೆ. ಅದಕ್ಕೆ ಇವ್ರನ್ನ ಗೊಂಬೆಗಳ ಪಿತಾಮಹ ಎಂದು ಕರೆಯುತ್ತಾರೆ. ತರಬೇತಿ ಅಂತ ಹೇಳಿದ್ರೆ 1902ರಲ್ಲಿ ಸ್ಥಾಪಿಸಿದ್ದಾರೆ. ಸೊ ನರ್ಸರಿಲಿ ಗಿಡನ ತೊಗೊಳಕ್ಕೆ ಬಂದಿದ್ದೀನಿ. ಎಷ್ಟು ಚೆನ್ನಾಗಿದೆ ಗಿಡಗಳಂದರೆ ತುಂಬಾ ಚೆನ್ನಾಗಿದೆ. ಯಾರೆಲ್ಲ ಚಾನಲ್ನ ಫಾಲೋ ಮಾಡದೆ ನೋಡ್ತೀರಾ, ಪ್ಲೀಸ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡೋದು. ಇದು ಎಲ್ಲಿದೆ ಏರಿಯಾ ಅಂತ ಹೇಳಿದ್ರೆ, ಇದು ಚನ್ನಪಟ್ಟಣ ಮೈಸೂರು ರೋಡು. ಮೊದಲು ಈ ರೋಡ್ ಇತ್ತು, ಇವಾಗ ಟೋಲ್ ರೋಡ್ ಆಗಿರೋದ್ರಿಂದ ಈ ರೋಡಲ್ಲಿ ಸರ್ವಿಸ್ ಕಡಿಮೆ ಆಗಿದೆ ನೋಡಿ. ಡಬಲ್ ರೋಡು, ಮೈಸೂರು ಮತ್ತು ಬ್ಯಾಂಗ್ಳೂರು ರೋಡ್ ಆಗಿರುತ್ತೆ. ಇದು ಚನ್ನಪಟ್ಟಣ ಸಿಟಿಲೇ ಈ ನರ್ಸರಿ ಇರೋದು. ನಿಮ್ಗೇನಾದರೂ ಬೇಕು ಅಂದರೆ ನೀವು ನನ್ನ ಕಾಂಟ್ಯಾಕ್ಟ್ ನಂಬರ್ನ ಇಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಂಡು ನೋಡಿ. ಎಷ್ಟು ಚೆನ್ನಾಗಿದೆ ಗಿಡಗಳು. ನಾವಂತೂ ಎಲ್ಲಿಗೆ ಹೋದ್ರೂ ಗಿಡಗಳನ್ನಂತೂ ತೊಗೊಳೋದಂತೂ ತಪ್ಪಿಸೋದೇ ಇಲ್ಲ. ಈ ನರ್ಸರಿಗಳು ಸಿಕ್ಕಿದ್ರಂತೂ ಈವನ್ ಕುಶಾಲನಗರಕ್ಕೆ ಹೋದಾಗಲೂ ಸಹ ನಾವು ಅಲ್ಲಿಂದ ರೋಸ್ ಗಿಡಗಳನ್ನ ತರ್ತೀವಿ. ಸೊ ನನಗೆ ಯಾಕೆ ಈ ಥರ ಬಟನ್ ರೋಸಸ್ ತುಂಬ ಇಷ್ಟ ಆಗುತ್ತೆ ಅಂತೇಳಿದ್ರೆ, ನಮ್ಮನೆ ತಟ್ಟೆಯಲ್ಲಿ ದೇವ್ರುಗಳಿದೆ, ಬೆಳ್ಳಿ ವಿಗ್ರಹಗಳು. ಅದಕ್ಕೆ ಪೂಜೆ ಮಾಡಲಿಕ್ಕೆ ನಮಗೆ ಡೈಲಿ ಹೂ ಬೇಕಾಗುತ್ತೆ. ಮತ್ತು ಡೈಲಿ ನಾವು ದೇವ್ರ ಸಾಮಾನ ತೊಳಿತೀವಲ್ವ, ಅದಕ್ಕೋಸ್ಕರ ನಮಗೆ ಈ ಥರ ಹೂ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ತುಂಬಾ ಜಾಸ್ತಿ ಈ ಥರ ಫ್ಲವರ್ಸ್ನ ಪ್ರಿಫರ್ ಮಾಡ್ತೀನಿ. ಸೊ ಯಾವುದೇ ನರ್ಸರಿಗೆ ಹೋದರೂ ಸಹ ಈ ಥರ ಫ್ಲವರ್ಸ್ನ ಪ್ರಿಫರ್ ಮಾಡೋದನ್ನ ಮರೆಯಲ್ಲ. ಸೊ ಇಲ್ಲಿ ಬಂದರೆ ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ಮತ್ತು ತೆಂಗಿನ ಗಿಡ, ಅಡಿಕೆ ಗಿಡ, ಎಲ್ಲ ಥರ ಫ್ರೂಟ್ಸ್ ಗಿಡಗಳನ್ನು ಇಟ್ಟಿದ್ರು. ಈವನ್ ಆ್ಯಪಲಿಂದ ಇರ್ಬೋದು, ಚಕ್ಕೆ ಗಿಡ, ಲವಂಗ ಗಿಡ, ಪೆಪ್ಪರು ಆ ಥರ, ಅಥವಾ ಇದು ಇಂಡೋರ್ ಪ್ಲ್ಯಾಂಟ್ಸು, ಔಟ್ಡೋರ್ ಪ್ಲ್ಯಾಂಟ್ಸು ತುಂಬಾ ಚೆನ್ನಾಗಿಟ್ಟಿದ್ರು. ನನ್ನ ಹಸ್ಬೆಂಡ್ ಯಾವಾಗಲೂ ಫ್ರೂಟ್ಸ್ ಗಿಡನೇ ಹುಡುಕ್ತಿರ್ತಾರೆ. ಎಲ್ಲೋದ್ರೂ ಡಿಫ್ರೆಂಟಾಗಿರೋದು ಫ್ರೂಟ್ಸ್ ಗಿಡನೆಲ್ಲ ತರ್ತಾರೆ. ಸೊ ಅದೇ ಥರ ನಾನು ಸಹ ಅಲ್ಲಿಂದ ಒಂದು ಬಟನ್ ರೋಸ್ ಗಿಡನ ತೊಗೊಂಡೆ. ರೋಸಸ್ಸಲ್ಲೂ ತುಂಬಾ ವೆರೈಟಿ ರೋಸಸ್ ಇರುತ್ತೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಷ್ಟೊಂದು ರೋಸ್ಗಳು ಬಿಡುತ್ತೆ. ಸೊ ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ. ಸೊ ಬನ್ನಿ ನೋಡೋಣ ಯಾವ್ಯಾವ ಗಿಡಗಳಿದೆ ಅಂತ.
ಇಲ್ಲಿ ತುಂಬ ಗಿಡಗಳಿದೆ. ಇದನ್ನೆಲ್ಲ ನರ್ಸರಿಗಳಿಗೆ ಅಥವಾ ತೋಟಗಳಿಗೆ ಎಲ್ಲರೂ ಬಂದು ತುಂಬಾ ಗಿಡಗಳನ್ನ ತೊಗೋತಾರಂತೆ. ಅವರು ಒಂದು ಗಿಡ ತೊಗೊಂಡ್ರೆ ತುಂಬಾ ರೇಟ್ ಆಗುತ್ತೆ, ನೀವು ಡಜನ್ ಥರ ತೊಗೊಳ್ಳಿ ತುಂಬ ಕಡಿಮೆಗೆ ಸಿಗುತ್ತೆ ಅಂತ ಹೇಳ್ತೀರಿ. ನಮಗೇನು ಅಷ್ಟೊಂದು ಅವಶ್ಯಕತೆ ಇರಲಿಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟು ಪ್ಲ್ಯಾಂಟ್ಸ್ನ ತೊಗೊಂಡು ನಾನು ಬರೀ ಬಟನ್ ರೋಸಸ್ನ ತೊಗೊಂಡೆ. ಸೊ ತುಂಬಾ ಚೆನ್ನಾಗಿತ್ತು. ಕಾಂಪಿಟೇಟಿವ್ ಅಂದರೆ ಕಲರ್ಸ್ ಕಾಂಪಿಟೇಟಿವ್ ಆಗಿತ್ತು. ಈ ಒಂದು ಕಲರ್ಗಿಂತ ಇನ್ನೊಂದು ಕಲರ್ ತುಂಬಾ ಚೆನ್ನಾಗಿತ್ತು. ಸೊ ಯಾರೆಲ್ಲ ಚಾನಲ್ನ ಫಾಲೋ ಮಾಡದೆ ನೋಡ್ತೀರಾ ಪ್ಲೀಸ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಅದೇ ಥರ ನಮ್ಮನೇಲಿರೋ ಗಿಡಗಳನ್ನೇನಾದರೂ ನೀವು ನೋಡಬೇಕು ಅಂತ ಹೇಳಿದ್ರೆ ನನ್ನ ಕಮೆಂಟ್ಸ್ ಮಾಡಿ, ನಾನು ಆ ವಿಡಿಯೋನು ಮಾಡಿ ಹಾಕ್ತೀನಿ. ನಮ್ಮ ಮನೇಲಿ ಈಗ ಬಟರ್ಫ್ರೂಟ್ ಗಿಡ ಅಂತೂ ತುಂಬಾ ಹೂ ಬಿಟ್ಟು ತುಂಬಾ ಕಾಯಿಗಳಿದೆ. ಫೆಬ್ರವರಿಗೆಲ್ಲ ತುಂಬಾ ಗಿಡಗಳಾಗುತ್ತೆ. ಸೊ ಯಾರೆಲ್ಲ ಚಾನಲ್ನ ಫಾಲೋ ಮಾಡದೆ ನೋಡ್ತೀರಾ ಪ್ಲೀಸ್ ಚಾನಲ್ನ ಫಾಲೋ ಮಾಡಿಕೊಂಡು ಅದರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರಿಂದ ನಿಮಗೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ಕಂಟಿನ್ಯೂಸ್ ಆಗಿ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗಳ ಸಪೋರ್ಟ್ ಹೀಗೆ ಇರಲಿ. ಲೈಕ್ ಮಾಡೋದನ್ನ ಮರಿಬೇಡಿ ನಿಮಗೇನಾದರೂ ವೀಡಿಯೋ ಇಷ್ಟ